ಈಗ ನಾವು ಕೋಡಿ ಬೀಚಿಂದ ಹೊರಡ್ತಾ ಇದ್ದೀವಿ. ಬಟ್ ಹಾರಿಬಲ್ ಬಿಸಿಲು. ಇದು ಸಂಜೆ ಟೈಮು ಇಲ್ಲ ಅರ್ಲಿ ಮಾರ್ನಿಂಗ್ ಬಂದರೆ ತುಂಬ ಚೆನ್ನಾಗಿರುತ್ತೆ, ನೋಡ್ಕೊಂಡು ಹೋಗ್ಬೋದು. ಇಲ್ಲಿ ಬೀಚ್ ಥರ ಅನಿಸಲ್ಲ, ಯಾವುದೋ ನದಿ ಸೈಡಲ್ಲಿ ನಡ್ಕೊಂಡು ಹೋಗ್ತಾ ಇದೀವಿ ಅನಿಸುತ್ತೆ. ಬಟ್ ನಮಗೆ ದಾರಿಲಿ ಬರ್ತಾ ಬೀಚ್ ಕಾಣುತ್ತೆ, ತುಂಬ ಚೆನ್ನಾಗಿದೆ ಅದು. ಓಕೆ, ಇಬ್ಬರು ರೆಡಿ ಆಗಾಯಿತು, ಹೊರಡೋಣ. ಇಲ್ಲಿಂದ ಆನೆಗುಡ್ಡೆ ಹೋಗ್ತಾ ಇದ್ದೀವಿ. ಆನೆಗುಡ್ಡೆ ಗಣಪತಿ ಅಂತ ಇದೆ, ಅಲ್ಲಿಗೆ ಹೋಗ್ತಾ ಇದ್ದೀವಿ. ಸೊ ದಾರಿ ಮಧ್ಯೆ ಇನ್ನೊಂದು ಚಂಡಿಕಾ ದೇವಸ್ಥಾನ ಅಂತ ಏನೋ ಸಿಗುತ್ತೆ, ಅಂದರೆ ಚಂಡಿಕಾ ಏನೋ ಹೇಳಿದ್ರೆ ಹೆಸರು ಮರ್ತೋಯ್ತು, ತುಂಬ ಚೆನ್ನಾಗಿದೆ ಅಂತದು. ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ, ಅದು ಪ್ರಣಾಮ ಗೊತ್ತಂತೆ. ಫಸ್ಟ್ ಈಗ ಅಲ್ಲಿಗೆ ಹೋಗಿ ಆಮೇಲೆ ಅಲ್ಲಿಂದ ಆನೆಗುಡ್ಡೆ ಗಣಪತಿಗೆ ಹೋಗ್ತೀವಿ. ಚೆನ್ನಾಗಿದೆ, ಒಂಥರ ಬೀಚ್ ಥರನೇ, ವೇವ್ಸ್ ಎಲ್ಲ ಕಾಣಿಸ್ತಾ ಇರುತ್ತೆ. ಬಟ್ ನಾವು ಹೋಗಿದ್ದ ಜಾಗ ವೇವ್ಸ್ ಎಲ್ಲ ಅಷ್ಟು ಕಾಣಿಸ್ತಾ ಇರಲಿಲ್ಲ, ವೇವ್ಸೇ ಇರಲಿಲ್ಲ, ಕಾಣಿಸ್ತಾ ಇರಲಿಲ್ಲ. ಏನು ಬೀಚ್ ಸೈಡಲ್ಲಿ ವಾಕ್ ಅಂತ ಮಾಡಿದ್ದಾರೆ, ಬಟ್ ಅಲ್ಲಿ ವೇವ್ಸು ಅದೆಲ್ಲ ಏನೂ ಇಲ್ಲ. ಈ ಕಡೆ ನೋಡಿ, ಅಲ್ಲಿ ಬೀಚ್ ಥರನೇ ಸೈಡಲ್ಲಿ ಮರಳೆಲ್ಲ ಇದೆ ಆ್ಯಂಡ್ ವೇವ್ಸು ಕಾಣುತ್ತೆ, ಚೆನ್ನಾಗಿದೆ ಇಲ್ಲಿ. ಸೊ ಇದು ಮಂಗಳೂರು ಮತ್ತು ಮುರುಡೇಶ್ವರ ಹೈವೇಲೆ ನಾವು ಬಂದ್ವಲ್ಲ, ಅದೇ ಹೈವೇಲಿದೆ. ತುಂಬ ಚೆನ್ನಾಗಿದೆ ಅಂತ ಹೇಳಿದ್ದಾರೆ, ಅದಕ್ಕೆ ಒಂದು ವಿಸಿಟ್ ಮಾಡಿ ಹೋಗೋಣ ಅಂತ ಬಂದಿದ್ದೀವಿ. ನಾವೀಗ ಚಂಡಿಕಾ ದುರ್ಗಾ ಪರಮೇಶ್ವರಿ ಅನ್ನೋ ದೇವಸ್ಥಾನಕ್ಕೆ ಬಂದಿದ್ದೀವಿ. ನೋಡಿ ಏನು ಸೂಪರ್ ಆಗಿದೆ ಇಲ್ಲಿ ನೋಡಿ, ಎಂಟ್ರೆನ್ಸ್ ಇದು. ಮೊಬೈಲ್ ಯೂಸ್ ಮಾಡಬಾರ್ದಂತೆ. ಓಕೆ, ಆಮೇಲೆ ಸಿಗೋಣ. ತುಂಬ ಚೆನ್ನಾಗಿದೆ ಒಳಗಡೆ, ಮಾತ್ರ ಆರ್ಕಿಟೆಕ್ಚರ್ ಸೂಪರ್ವಾಗಿದೆ, ಎಲ್ಲ ಮರದಲ್ಲಿ ಮಾಡಿದ್ದಾರೆ, ಸಖತ್ತಾಗಿದೆ. ಓಕೆ, ದೇವರ ವಿಗ್ರಹನೂ ಅಷ್ಟೇ ತುಂಬ ಚೆನ್ನಾಗಿದೆ. ಒಳಗಡೆ ಫೋಟೋ ಮತ್ತು ವಿಡಿಯೋ ಅಲೋ ಇಲ್ಲ. ಸೊ ನಾವು ಹೋಗಿ ದರ್ಶನ ಮಾಡ್ಕೊಂಡ್ಬಂದು, ತುಂಬ ಚೆನ್ನಾಗಿದೆ. ಈ ಸೈಡಿಗೆ ಬಂದರೆ ಒಂದ್ಸಲಿ ಬಂದು ಹೋಗಿ. ಚಂಡಿಕಾ ದುರ್ಗಾ ಪರಮೇಶ್ವರಿ ದೇವಸ್ಥಾನದಿಂದ ಹೊರಡ್ತಾ ಇದ್ದೀವಿ. ಈ ರೋಡಿಗೆ ಬಂದರೆ, ಅಂದರೆ ಕಾರವಾರ ಹೈವೇಗೆ ಬಂದರೆ ಖಂಡಿತ ಬಂದೋಗಿ, ತುಂಬಾ ಚೆನ್ನಾಗಿದೆ ಇದು ದೇವಸ್ಥಾನ, ಮಿಸ್ಸೇ ಮಾಡಬೇಡಿ, ಬಂದೋಗಿ. ನೋಡಿ ಈ ಗೋಪುರ ಕಾಣುತ್ತೆ ರೈಟ್ ಸೈಡಲ್ಲಿ, ನಿಮಗೆ ಮೈಸೂರು ಕಡೆಯಿಂದ ಬರ್ತಾಯಿದ್ರೆ ಇಲ್ಲ ಬೆಂಗಳೂರು ಕಡೆಯಿಂದ ಬರ್ತಾಯಿದ್ರೆ ಒಂದ್ಸಲಿ ಬಂದು ವಿಸಿಟ್ ಮಾಡಿ. ಓಕೆ, ಈಗ ನೆಕ್ಸ್ಟ್ ಡೆಸ್ಟಿನೇಷನ್ ಆನೆಗುಡ್ಡೆ ಗಣಪತಿ, ಅಲ್ಲಿಗೆ ಹೋಗ್ತಾ ಇದ್ದೀವಿ. ಇಲ್ಲಿಂದ ಒಳಗಡೆ ದಾರಿಲಿ ಹೋದರೆ 1-1.5 ಕಿಲೋಮೀಟ್ರ್ ದೂರದಲ್ಲಿದೆ. ಸೊ ಈಗ ನಾವು ಹೈವೇಗೆ ಬಂದು ಹೈವೇಯಿಂದ ಲೆಫ್ಟ್ ತಗೋಬೇಕು. ಇಲ್ಲಿಂದ ಹೋಗ್ತಾ ಇದ್ದೀವಿ. ಕುಂಬಾಶಿ ಅನ್ನೋದು ಊರ ಹೆಸರು, ಬಟ್ ಗಣಪತಿ ದೇವಸ್ಥಾನಕ್ಕೆ ಆನೆಗುಡ್ಡೆ ಗಣಪತಿ ಅಂತ ಹೇಳ್ತಾರೆ. ನೋಡಿ, ಇದೇ ಮಹಾದ್ವಾರ, ಆನೆಗುಡ್ಡೆ ಶ್ರೀ ವಿನಾಯಕ ದೇವಸ್ಥಾನ. ಇದು ಬನ್ನಿ, ಮಿಸ್ ಮಾಡ್ಕೊಬೇಡಿ, ತುಂಬ ಚೆನ್ನಾಗಿದೆ. ಇಲ್ಲಿ ದೇವರು ಎಷ್ಟೋ ವರ್ಷಕ್ಕೆ ಒಂದು ಭತ್ತದ ಕಾಳಷ್ಟು ಉದ್ದ ಬೆಳೆಯುತ್ತಂತೆ. ನಿಮಗೆ ಇಲ್ಲಿಗೆ ಬಂದಾಗ ಅಬ್ಸರ್ವ್ ಮಾಡಿ, ಬಾಗಿಲು ತುಂಬಾ ಚಿಕ್ಕದು, ಬಟ್ ಒಳಗಡೆ ನಾನು ಹೇಳ್ತಾ ಇರೋದು ಗರ್ಭಗುಡಿ ಬಾಗಿಲು, ಬಟ್ ಒಳಗಡೆ ವಿಗ್ರಹ ಮಾತ್ರ ಸಿಕ್ಕಾಪಟ್ಟೆ ದೊಡ್ಡದಿದೆ, ಅದು ಬೆಳೀತಾ ಇದೆಯಂತೆ. ಇದೇ ಆನೆಗುಡ್ಡೆ ಗಣಪತಿ ದೇವಸ್ಥಾನ. ಸಿಕ್ಕಾಪಟ್ಟೆ ಜನ ಇದ್ದಾರೆ, ನಾವೆಲ್ಲೋದ್ರೂ ಜನ ಇರ್ತಾ ಇದ್ದಾರಲ್ಲಪ್ಪ. ಓಕೆ, ಬೇಗ ಬೇಗ ಗಾಡಿ ಹಾಕಿ ಇದನ್ನೆಲ್ಲ ಬೇಗ ದರ್ಶನ ಮಾಡಿಕೊಂಡು ಊಟ ಮಾಡಿಕೊಂಡು ಮುಂದಿನ ಜಾಗಕ್ಕೆ ಹೊರಡುವ. ನಾವೀಗ ಆನೆಗುಡ್ಡೆ ಗಣಪತಿ ದೇವಸ್ಥಾನಕ್ಕೆ ಬಂದಿದ್ದೀವಿ.
ಅಲ್ಲಿದ್ದು ಸ್ಕೂಲ್ ಮಕ್ಕಳೆಲ್ಲ ಇಲ್ಲಿಗೆ ಬಂದಿದ್ದಾರೆ. ಸೊ ಒಂದು 5 ನಿಮಿಷ ಆದಮೇಲೆ ನಾವು ಹೋಗೋಣ ಅಂತ. ಪ್ರಣಾಮ್. ಒಂದು 5 ನಿಮಿಷ ಆದಮೇಲೆ ಹೋಗೋಣ. ಇರೋ ಮಕ್ಳುಗಳು ಖಾಲಿ ಆಗಲಿ ಅಲ್ಲಿಂದ, ಇಲ್ಲಾಂದರೆ ದರ್ಶನ ಸುಮ್ಮನೆ ಬೇಗ ಆಗುತ್ತೆ. ಓಕೆ, ಒಂದು 5 ನಿಮಿಷ 10 ನಿಮಿಷ ಆದರೆ ಮಕ್ಳುಗಳೆಲ್ಲ ಊಟದಲ್ಲಿಗೆ ಹೋಗ್ತವೆ. ಆಮೇಲೆ ನಾವು ದರ್ಶನ ಮಾಡೋಣ ಅಂತ ವೆಯ್ಟ್ ಮಾಡ್ತಾಯಿದ್ವಿ. ಈಗ ಕಾಂತಾರದು ಮೊದಲನೇ ಅಧ್ಯಾಯ ಅಂತ ಏನು ಬರ್ತಾ ಇದೆಯಲ್ಲ, ಈಗ ಲಾಸ್ಟ್ ವೀಕೆಲ್ಲ ಇಲ್ಲೇ ಅದರದ್ದು ಪೂಜೆ ಎಲ್ಲ ಆಗಿದೆ ಅಂತೆ. ಸೊ ಶೂಟಿಂಗ್ ಇಲ್ಲಿಂದ ಶುರುವಾಗಿದೆ ಅಂತ ಹೇಳ್ತಾ ಇದ್ದಾರೆ. ಓಕೆ, ಸೊ ಇಲ್ಲಿ ಒಳಗಡೆ ಎಲ್ಲ ಫೋಟೋಗ್ರಫಿ ವಿಡಿಯೋಗ್ರಫಿ ಅಲೋ ಇಲ್ಲ. ಓಕೆ, ಬಂದಮೇಲೆ ಸಿಗೋಣ. ಆನೆಗುಡ್ಡೆ ಗಣಪತಿ ದರ್ಶನ ಮಾಡಿಕೊಂಡು ಹೊರಗಡೆ ಬಂದು, ಇವತ್ತು ಏಕಾದಶಿ ಆದ್ದರಿಂದ ನಮಗೆ ಊಟ ಇಲ್ಲ ಇಲ್ಲಿ. ಸೊ ಅಲ್ಲಿ ಚಂಡಿಕಾ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಅಂತ ಹೋಗಿದ್ದಲ್ಲ, ಅಲ್ಲೂ ಏಕಾದಶಿ ಆದ್ದರಿಂದ ಊಟ ಇರಲಿಲ್ಲ. ಸೊ ಈಗ ನಾವು ಅದರ ಹೋಟ್ಲಲ್ಲಿ ಊಟ ಮಾಡಿಕೊಂಡು ಮುಂದೆ ಕಂಟಿನ್ಯೂ ಮಾಡೋದಂತಾಗಿದೆ. ನೋಡೋಣ, ಸಿಗೋಣ ಹೆಲ್ಮೆಟ್ ಕ್ಯಾಮ್ರಾದಲ್ಲಿ. ದೇವಸ್ಥಾನದಿಂದ ಹೊರಟು ಈಗ ನಮ್ಮ ಮುಂದಿನ ಟಾಸ್ಕ್ ಹೋಟೆಲ್ನ ಹುಡುಕೋದು. ಯಾಕಂದರೆ ಎರಡೂ ದೇವಸ್ಥಾನದಲ್ಲಿ ಊಟ ಇಲ್ಲದೇ ಇರೋದ್ರಿಂದ ಹೋಟೆಲ್ನಲ್ಲಿ ಊಟ ಮಾಡಬೇಕೀಗ. ಸೊ ಟಾಸ್ಕ್ ಹೋಟೆಲ್ ಹುಡ್ಕೋದು. ಆ ಬಿಸಿಲಿಗೂ ಆ ಸೆಕೆ ಸುಟ್ಟಿ ನೀರೆಲ್ಲ ಮೈಯಿಂದ ಇಳಿತಾ ಇರೋದಕ್ಕೂ, ನಾವುಗಳು ಈ ರೈಡಿಂಗ್ ಗೇರ್ ಹಾಕ್ಕೊಂಡು ಓಡಾಡ್ತಾ ಇರೋದಕ್ಕೂ ಸಖತ್ ಸುಸ್ತಾಗಿದೆ. ಈಗ ಹೊಟ್ಟೆಗೆ ಊಟ ಬೀಳಬೇಕು ಅಂತ ಅನ್ನಿಸ್ತಾ ಇದೆ. ಹೊಟ್ಟೆಗೆ ಊಟ ಬಿದ್ದ ತಕ್ಷಣ ಟೋಟಲಿ ಫ್ಲ್ಯಾಟೇ ನಾವು ಅನಿಸುತ್ತೆ. ಪುನರ್ದರ್ಶನ ಪ್ರಾಪ್ತಿಯಾಗಲಿ. ಥ್ಯಾಂಕ್ ಯು ತಂದೆ ಗಣೇಶ. ವಾಪಸ್ ಕರೆಸ್ಕೊಪ್ಪ ನಮ್ಮನ್ನ. ಸ್ವಲ್ಪ ಮುಂದೆ ಬರ್ತಾ ಇದ್ದಂಗೆ ಇಲ್ಲೇ ಹೋಟೆಲ್ ಇದೆ. ನೆರಳಿದೆಯಾ ಗಾಡಿ ಹಾಕೋದಕ್ಕೆ. ಓಕೆ, ಅದೊಂದು ಹೋಟೆಲ್ ಇದೆ, ಇಲ್ಲೇ ಊಟ ಮಾಡಿಕೊಂಡು ಹೋಗೋಣ ಅಂತ. ಈಗ ಊಟ ಮಾಡಿ ಹೊರಟು, ಊಟ ಮಾಡಿದ್ಮೇಲೆ ಕಡಿಮೆ ಅಂದರೂ ಒಂದು 30 to 40 ಮಿನಿಟ್ಸು ಸುಮ್ಮನೆ ಕೂತ್ಕೊಂಡು ಮೊಬೈಲ್ ಕೆಣಕ್ತಾ ಕೂತಿದ್ದೀವಿ. ಅಯ್ಯಪ್ಪ, ಕಂಪ್ಲೀಟು ಮದ ಇರ್ಬಿಟ್ಟಿದೆ ಆ ಸೆಕೆಗೆ. ಆ ಹೊಟ್ಟೆ ತುಂಬ ಊಟ ಆಗಿರೋದಕ್ಕೆ, ಊಟ ಅಂದರೆ ನಾರ್ಮಲ್ ಊಟನೇ, ಅನ್ನ ಸಾಂಬಾರು, ಒಂದು ಪರೋಟ ಅಂತ ಕೊಟ್ಟರು. ಅದು ನೋಡ್ರೆ ಚಪಾತಿ ಥರ ಇತ್ತು. ಸೊ ಈಗ ಗಾಡಿ ಹೆಂಗಪ್ಪ ಹೊಡೆಯೋದು ಅನ್ನಿಸ್ತಾ ಇದೆ. ಮಂಗಳೂರು ಇಲ್ಲಿಂದ ಅರೌಂಡ್ 90+ ಏನೋ ಇದೆ. ಸೊ ನಾವು ಕಟೀಲ್ಗೆ ಅಲ್ಲೊಂದು ಕಡೆ ಡಿವಿಯೇಷನ್ ತೊಗೋಬೇಕು. ಕಟೀಲು ನಾವು ಇದ್ದ ಜಾಗದಿಂದ ಒಂದು 70 ಕಿಲೋಮೀಟರ್ಸ್ ಇದೆ. ಹೆಂಗೆ ಓಡಿಸೋದೀಗ ಗಾಡಿ ಅನ್ನಿಸ್ತಾ ಇದೆ. ಕಣ್ಣು ಫುಲ್ ನಿದ್ದೆಗೆ ಎಳಿತಾ ಇದೆ. 2 ಸಲ ಅಲ್ಲಿ ಕೂತ್ಕೊಂಡಿದ್ದಾಗ ಮುಖ ತೊಳೆದಿದ್ದೀವಿ, ಆದ್ರೂ ಸೂಪರ್ ಗಾಡಿ ಓಡಿಸ್ತಾ ಇದ್ದಾರೆ. ಈ ಬಿಸಿಲಲ್ಲಿ, ಈ ಸೆಕೆಯಲ್ಲಿ ಎಲ್ಲ ಓಡ್ತಾ ಇರೋದು. ಮಧ್ಯಪ್ರದೇಶ ಮತ್ತು UPಲಿ ಒಂದು 45-47 ಡಿಗ್ರಿ ಸೆಂಟಿಗ್ರೇಡ್ ಇದ್ದಾಗ ಗಾಡಿ ಓಡಿಸಿದೆ. ಆ ಥರ ಅನ್ನಿಸ್ತಾ ಇದೆ. ಅಪ್ಪ, ಹಾರಿಬಲ್ ಆಗಿದೆ ಮಾತ್ರ. ನೋಡುವ, ಇನ್ನು 70 ಕಿಲೋಮೀಟರ್ ಬಾ. ಆಮೇಲೆ ಸ್ವಲ್ಪ 4 ಗಂಟೆ ಮೇಲೆ ಸ್ವಲ್ಪ ತಣ್ಣಗಾಗ್ತಾ ಬರುತ್ತೆ. ಆಮೇಲೆ ಮಜಾ ಇರುತ್ತೆ. ಇದು ಚೇಂಜ್ ಇನ್ ಪ್ಲ್ಯಾನು. ಉಡುಪಿ ಮೇಲೆ ನಾವು ಕಟೀಲ್ ಹೋಗಬೇಕು. ಸೊ ಸೀದಾ ಈಗ ಉಡುಪಿಗೆ ಹೋಗ್ಬಿಡೋಣ. ಅಲ್ಲೊಂದು ಅರ್ಧ ಗಂಟೆ ಉಡುಪಿ ಶ್ರೀಕೃಷ್ಣನ ದರ್ಶನ ಮಾಡಿಕೊಂಡು ಆಮೇಲೆ ಕಟೀಲ್ಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಈಗ ಸೂಪರ್. ಹಿಂಗೆ ಅದನ್ನೇ ಹೇಳಿದ್ದು, ಅನ್ಪ್ಲ್ಯಾನ್ಡ್ ಟ್ರಿಪ್ ಇದು ಅಂತ. ಸೊ ದಾರಿಲಿ ಏನೇನು ಬೋರ್ಡ್ ಕಾಣುತ್ತೆ ಆ ಕಡೆ ಎಲ್ಲ ಹೋಗೋದು. ಈ ಥರ ಇರಬೇಕು, ಚೆನ್ನಾಗಿರುತ್ತೆ. ನಿದ್ದೆ ಸರಿಯಾಗಿ ನಿದ್ದೆ ಎಳೀತಾ ಇದೆ. ಆರಾಮಾಗಿ ಎಷ್ಟು ಸಾಧ್ಯನೋ ಅಷ್ಟು ಕಂಟ್ರೋಲ್ ಮಾಡಿಕೊಂಡು ಓಡಿಸ್ತಾ ಇದ್ದೀನಿ. ಯಾವ ಊರು, ಎಲ್ಲಿದೆ ಬೋರ್ಡು? ಮಾಂಡ್ವಿ ಗೊತ್ತಿಲ್ಲ, ಯಾವುದೋ ಇಲ್ಲ. ಉಡುಪಿ ಶುರುವಾಯ್ತು ಏನಾದ್ರು. ಮೇ ಬಿ ರೋಬೋ ಸಾಫ್ಟ್ ಅಂತ. ಯಪ್ಪ, ಎಂಥ ಕೆಟ್ಟ ದರಿದ್ರ ವಾಸನೆ ಬರ್ತಾ ಇದೆ ಗೊತ್ತಾ. ಎಲ್ಲಿದ ಏನು ಅಂತ ಗೊತ್ತಿಲ್ಲ. ಮೋಸ್ಟ್ಲಿ ಅಲ್ಲ ಕಂಟೈನರಲ್ಲೇ ತೊಗೊಂಡೋಗ್ತಾ ಇದ್ರು ಅನಿಸುತ್ತೆ. ಫಿಶೋ ಇಲ್ಲ ಸೀಗಡಿ ಆ ಥರ ಏನಾರು ಇರುತ್ತಲ್ಲ. ಯಪ್ಪ, ವಾಮಿಟ್ ಬರೋಂಗಾಗ್ತದೆ ತಿಂದಿದ್ದೆಲ್ಲ. ಕೊಚ್ಚಿ 482, ಮಂಗಳೂರು 57, ಉಡುಪಿ 4 ಲೆಫ್ಟ್ಗೆ. ಸಿಟಿಯಲ್ಲಿನ ಟ್ರಾಫಿಕ್ ಕತೆ ಇದು. ಇದೇನು ಸಿಟಿ ಒಳಗಡೆನೆ ಹಿಂಗೆ
ಕರೆಕ್ಟ್. ನಾವು ಒಂದ್ಸಲಿ ಬಂದಾಗ ಇಲ್ಲೆಲ್ಲೋ ರೂಮ್ ಮಾಡಿದ್ದು ಹೊರತೋಗಿದೆ. ಈ ಕಡೆ ಬಂದಂಗೆ ಅನ್ನಿಸ್ತಾ ಇದೆ. ಗಲ್ಲಿ ಎಲ್ಲ ಸುತ್ತಿಸ್ತಾ ಇದ್ದಾನೆ. ಗೂಗಲ್ ಮ್ಯಾಪು ಶಾರ್ಟ್ಕಟ್ ತೋರಿಸ್ತಾ ಇರುತ್ತೆ, ಅದನ್ನು ನೋಡ್ಕೊಂಡು ಹೋಗ್ತಾ ಇದ್ದೀವಿ. ನೋಡಿ ಇದೇ ಕನಕಿನ ಕಿಂಡಿ. ಸೊ ನಿಮಗೆ ಸ್ಟೋರಿ ಗೊತ್ತಿರುತ್ತೆ ಅನಿಸುತ್ತೆ. ಕನಕದಾಸರು ಹಾಡು ಹೇಳಿ ಕೃಷ್ಣ ಈ ಕಡೆ ತಿರ್ಕೊಂಡು ನಿಂತ್ಕೊಂಡು ಕನಕದಾಸರಿಗೆ ದರ್ಶನ ಕೊಟ್ಟಿದ್ದ ಜಾಗ ಇದು. ಸೊ ಒಳಗಡೆ ಎಲ್ಲ ಮೊಬೈಲ್ ಅಲೋ ಇಲ್ಲ, ಬೇಡ ಇಷ್ಟೇ ಸಾಕು, ಆಮೇಲೆ ಬಂದು ಸಿಗೋಣ. ಈಗ ಉಡುಪಿ ಶ್ರೀ ಕೃಷ್ಣ ದೇವರ ದರ್ಶನ ಮಾಡಿಕೊಂಡು ಅಲ್ಲೆಲ್ಲ ಒಂದು ರೌಂಡ್ ಸುತ್ತಾಡ್ಕೊಂಡು ಬಂದಿದ್ದೀವಿ ಹೊರಗಡೆಗೆ. ಈಗ ಗಾಡಿ ಪಾರ್ಕ್ ಮಾಡಿದ್ವಲ್ಲ ಅಲ್ಲಿಗೆ ಹೋಗಿ ಗಾಡಿ ಎತ್ಕೊಂಡು ಇಲ್ಲಿಂದ ಸೀದಾ ಕಟೀಲು. ಈಗ ಓಕೆ, ಸಿಗೋಣ ಹೆಲ್ಮೆಟ್ ಕ್ಯಾಮ್ರಾದಲ್ಲಿ.